ಬ್ಯಾನರ್ ವಿಚಾರಕ್ಕೆ ಹೊತ್ತಿ ಉರಿದ ಬಳ್ಳಾರಿ. ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಗ್ಯಾಂಗ್ ವಾರ್. ಗಣಿನಾಡಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತಸಿಕ್ತ ರಾಜಕೀಯಕ್ಕೆ ಮುಂದಾದಂತಹ ಬಳ್ಳಾರಿ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗುಂಡಿನ ಸುರಿಮಳೆ, ಕಲ್ಲು ತೂರಾಟ, ಬಾಟಲಿ ಎಸೆತ, ಕಾರದ ಪುಡಿ ದಾಳಿ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಈಗ ದುರ್ಮರಣವನ್ನ ಹೊಂದಿರುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಬ್ಯಾನರ್ ವಿಚಾರಕ್ಕೆ ಹೊತ್ತಿ ಉರಿತಾ ಇದೆ ಈಗ ಬಳ್ಳಾರಿ. ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿಯ ಗ್ಯಾಂಗ್ ವಾರ್ ಮಧ್ಯೆ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿರುವಂತದ್ದು. ಎನ್ಕೌಂಟರ್ ಅಲ್ಲಿ ಆತನಿಗೆ ಗುಂಡೇಟು ತಗಿಲಿ ಈಗ ಮೃತಪಟ್ಟಿದ್ದಾನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ತಮಿಳುನಾಡಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ಸಿಕ್ತ ರಾಜಕೀಯ ಅನ್ನುವಂಥದ್ದು ಮತ್ತೆ ಪ್ರಾರಂಭ ಆಯ್ತಾ ಬಳ್ಳಾರಿಯಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ಮೂಡ್ತಾ ಇದೆ. ಕಲ್ಲು ತೂರಾಟ, ಬಾಟಲಿ ಎಸೆತ, ಕಾರದ ಪುಡಿ ಹಾಕುವ ಮೂಲಕ ದಾಳಿಯನ್ನು ಮಾಡಿದ್ದಾರೆ ಒಂದಿಷ್ಟು ಗುಂಡರು. ಅಂದ್ರೆ ಜನಾರ್ದನ್ ರೆಡ್ಡಿಯ ಮನೆ ಮುಂದೆ ಈಗ ಗುಂಡಿನ ಸುರಿಮಳೆ ಅಂತಕ್ಕಂಥದ್ದಾಗಿದೆ. ಕೇವಲ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸ್ತಾ ಇದೆ, ಉರಿತಾ ಇದೆ. ಬಳ್ಳಾರಿಯ ಗುಂಡೇಟಿಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಸಾವನ್ನಪ್ಪಿರುವಂಥದ್ದು. ಜನವರಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ಯಾನರ್ಗಳನ್ನು ಬಳ್ಳಾರಿಯ ನಗರದಾದ್ಯಂತ ಕಟ್ಟುವಂತಹ ಕೆಲಸವನ್ನು ಕಾಂಗ್ರೆಸ್ಸಿನ ಮುಖಂಡರು ಮಾಡ್ತಾ ಇದ್ರು. ಅದೇ ಬ್ಯಾನರ್ ಕಟ್ಟುವುದಕ್ಕೆಂತ ಹೇಳಿ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅಂದರೆ ಅರ್ಥಾತ್ ನಾರಾ ಭರತ್ ರೆಡ್ಡಿ ಏನು ಬಳ್ಳಾರಿಯ ಲೋಕಲ್ MLA ಇದ್ದಾರೆ, ಅವರ ಹಿಂಬಾಲಕರು ಅಂದರೆ ಅವರ ಫಾಲೋವರ್ಸು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟೋದಕ್ಕಂತ ನಿಂತಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಯ ಶ್ರೀಮತಿ ಅರುಣಾ ಅವರು ಅವತ್ತಿನ ದಿನ ಅಂದರೆ ಬ್ಯಾನರ್ ಕಟ್ಟೋ ದಿನ ಏನು ಇವರು ಮನೆಗೆ ಬಂದಿದ್ರಲ್ಲ, ಅವತ್ತು ಅವರು ಮನೆ ಮುಂದೆ ಬ್ಯಾನರ್ ಕಟ್ಟುವಾಗ ರೆಡ್ಡಿ ಮತ್ತು ರೆಡ್ಡಿಯವರ ಶ್ರೀಮತಿ ಬಳ್ಳಾರಿಯ ನಿವಾಸದಲ್ಲಿ ಇರಲಿಲ್ಲ, ಅವರು ಗಂಗಾವತಿಯಲ್ಲಿ ಇದ್ದರು. ಯಾಕಂದರೆ ಜನಾರ್ದನ್ ರೆಡ್ಡಿ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರೋದ್ರಿಂದ. ಬ್ಯಾನರ್ ಕಟ್ಟುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ಮನೆ ಮುಂದೆ ಇರತಕ್ಕಂತಹ ಒಂದಿಷ್ಟು ಜನ ಫಾಲೋವರ್ಸ್ ಬಂದು, ಯಾಕೆ ಇಲ್ಲಿ ಬ್ಯಾನರ್ ಕಟ್ತಾ ಇದ್ದೀರಿ, ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ನೀವು ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಯಾವಾಗ ಅವರು ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿದಾರೋ ಆವಾಗ ಆಕ್ರೋಶಗೊಂಡಂತಹ ನಾರಾ ಭರತ್ ರೆಡ್ಡಿಯವರ ಫಾಲೋವರ್ಸ್ ಅವರನ್ನು ಥಳಿಸಿದ್ದಾರೆ. ಈ ವಿಷಯ ಗೊತ್ತಾದ ಮೇಲೆ ಜನಾರ್ದನ್ ರೆಡ್ಡಿ ನೇರವಾಗಿ ರಾಮುಲು ಅವರಿಗೆ ಕರೆ ಮಾಡಿ, ರಾಮುಲು ನನ್ನ ಮನೆ ಮುಂದೆ ಹಿಂಗೆ ಆಗ್ತಾ ಇದೆ ನೋಡ್ಕೊ ಅಂತ ಹೇಳಿದ್ದಾರೆ. ರಾಮುಲು ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಅವರಿಗೆ ಬುದ್ಧಿವಾದವನ್ನು ಹೇಳುವಂತಹ ಕೆಲಸ ಮಾಡಿದರೆ ಅವರು ಅದನ್ನು ಕೇಳಿಲ್ಲ. ಅದಾದಮೇಲೆ ಮಾತಿನ ಚಕಮಕಿಗಳಾಗಿದೆ. ಅದಾದ ಮೇಲೆ ಎರಡೂ ಗುಂಪುಗಳಿಗೂ ಸಂಘರ್ಷ ಅನ್ನುವಂಥದ್ದು ಉಂಟಾಗಿದೆ. ಇಷ್ಟಾದ ಮೇಲೂ ಬ್ಯಾನರ್ ಕಟ್ಟಿದ ಮೇಲೆ BJPಯ ಕಾರ್ಯಕರ್ತರು, ಅಂದರೆ ದಟ್ ಮೀನ್ಸ್ ಯಾರು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಫಾಲೋವರ್ಸ್ ಇರ್ತಾರೋ ಅವರು ಆ ಬ್ಯಾನರನ್ನು ಹರಿದು ಹಾಕಿದ್ದಾರೆ. ಬ್ಯಾನರನ್ನು ಹರಿದು ಹಾಕಿದಂತಹ ಸಂದರ್ಭದಲ್ಲಿ ಮತ್ತೆ ಎರಡೂ ಗುಂಪುಗಳ ಮಧ್ಯೆ ಭಾರೀ ದೊಡ್ಡ ಸಂಘರ್ಷ ಆಗಿದೆ. ಆ ಸಂಘರ್ಷದಲ್ಲಿ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರುವಂತಹ B ಶ್ರೀರಾಮುಲು ಅವರೇ ನೇರವಾಗಿ ಘರ್ಷಣೆಗೆ ಇಳಿತಾರೆ, ಆ ಸಂಘರ್ಷಕ್ಕೆ ಇಳಿತಾರೆ, ಜಗಳಕ್ಕೆ ಇಳಿತಾರೆ. ಎರಡೂ ಗುಂಪುಗಳ ಸಂಘರ್ಷಗಳ ಮಧ್ಯೆ ರಾಮುಲು ಕೂಡ ಇನ್ವಾಲ್ವ್ ಆಗ್ತಾರೆ. ನೇರವಾಗಿ ಅವರೇ ಫೀಲ್ಡಿಗೆ ಬಂದ್ಬಿಡ್ತಾರೆ ಜಗಳಾಡೋದಕ್ಕೆ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಳ್ಳಾರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಕೂಡ ಸ್ಥಳಕ್ಕೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಪೊಲೀಸರು ಎರಡೂ ಗುಂಪುಗಳನ್ನು ಬೇರ್ಪಡಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಅದಾದ ಮೇಲೆ ಏನೇನು ಪ್ರಯತ್ನಗಳನ್ನು ಪಡಬೇಕು ಅದನ್ನೆಲ್ಲ ಪ್ರಯತ್ನ ಪಡ್ತಾರೆ. ಬಟ್ ಪೊಲೀಸರ ಕೈಯಲ್ಲಿ ಅದಾಗಲ್ಲ. ಅಷ್ಟೊತ್ತಿಗಾಗಲೇ ಗನ್ಮ್ಯಾನ್ಗಳು ಗುಂಡು ಹಾರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಏನು ನಾಯಕರ ಗನ್ಮ್ಯಾನ್ಗಳಿದಾರಲ್ಲ, ಪ್ರೈವೇಟ್ ಗನ್ಮ್ಯಾನ್ಗಳು, ಅವರು ಗುಂಡಿನ ಚಕಮಕಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಇನ್ನೂ ಕೂಡ ಬಹಳ ತೀವ್ರವಾಗುತ್ತೆ ಸಂಘರ್ಷ. ಒಂದು ಕಡೆಯಿಂದ ಕಲ್ಲು ತೂರಾಟ, ಮತ್ತೊಂದು ಕಡೆಯಿಂದ ಬಾಟಲ್ಗಳ ಎಸೆತ, ಗಾಜಿನ ಬಾಟಲ್ಗಳನ್ನು ಎಸೆಯೋದು, ಕಾರ್ಪುಡಿ ಉಗ್ಗೋದು, ಈ ತರಹದ ಟ್ರಿಕ್ಸ್ಗಳನ್ನು, ಈ ತರಹದ ಜಗಳಗಳನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ಹೆಂಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು, ಇದನ್ನು ಕಂಟ್ರೋಲಿಗೆ ತರಬೇಕು ಅಂತ ಹೇಳಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಪೊಲೀಸರು. ಆ ಗುಂಡಿನ ಹೊಡೆತಕ್ಕೆ ಕಾಂಗ್ರೆಸ್ ಪಕ್ಷದ ನಾರಾ ಭರತ್ ರೆಡ್ಡಿಯ ಆಪ್ತ ಆಗಿರುವಂತಹ ರಾಜಶೇಖರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ದುರ್ಮರಣ ಆಗುತ್ತೆ. ಎನ್ಕೌಂಟರಲ್ಲಿ ದುರ್ಮರಣ ಆಗುತ್ತೆ. ಆತ ಸಾವನ್ನಪ್ತಾನೆ. ಆತ ಸಾವನ್ನಪ್ಪಿದ ನಂತರ ಇದು ಮತ್ತಷ್ಟು ತೀಕ್ಷ್ಣತೆಯನ್ನು ಪಡೆದುಕೊಳ್ಳುತ್ತೆ ಈ ಘಟನೆ. ಮತ್ತಷ್ಟು ಪರ ವಿರೋಧಗಳು ಚರ್ಚೆ ಆಗುತ್ತೆ. ಅದಾದ ಮೇಲೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಹೇಳೋದೇನು ಅಂತಂದರೆ, ಬೇಕು ಅಂತ ಮಾಡಿದ್ದಾರೆ, ನನ್ನನ್ನು ಸಾಯಿಸಬೇಕು, ನನ್ನ ಮೇಲೆ ಹಲ್ಲೆ ಮಾಡಬೇಕು ಅಂತ ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಕಡೆ ಕಾಂಗ್ರೆಸ್ಸಿನ
ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡ್ತಾರೆ. ಈ ಕಡೆ ನಾರಾ ಭರತ್ ರೆಡ್ಡಿ ಏನು ಜನಾರ್ದನ್ ರೆಡ್ಡಿ ಏನು ದೊಡ್ಡ ಪಾಳೆಗಾರನ, ಅವ್ನು ಯಾಕೆ ನಾನು ಸಾಯಿಸಬೇಕು, ಇಂತಹ ಚಿಲ್ಲರ ಪಾಲಿಟಿಕ್ಸನ್ನು, ಇಂತಹ ಚಿಲ್ಲರೆ ರಾಜಕೀಯವನ್ನು ನಾನು ಮಾಡಲ್ಲ ಅನ್ನುವಂತಹ ಮಾತನ್ನು ನಾರಾ ಭರತ್ ರೆಡ್ಡಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ಗಳಿದೆ, ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್. ಬಳ್ಳಾರಿಯಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ, ಫೈರಿಂಗ್, ಕಲ್ಲು ತೂರಾಟ, ದೊಣ್ಣೆಗಳನ್ನು ಹಿಡಿದು ಹೊಡಿಬಡಿ ವಾತಾವರಣ ಈಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಸೃಷ್ಟಿಯಾಗಿದೆ. ರೆಡ್ಡಿಯ ಮನೆ ಮುಂದೆ ಗುಂಡು ತಗಲಿ ರಾಜಶೇಖರ್ ಅನ್ನುವಂತಹ ಕಾರ್ಯಕರ್ತ ಈಗ ಸಾವನ್ನಪ್ಪಿದ್ದಾನೆ. ರಾಜಶೇಖರನ ಮೃತದೇಹ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರವಾಗಿದೆ. ಬಳ್ಳಾರಿಯ ಆವನಬಾವಿ ಅನ್ನುವಂತಹ ನಗರದಲ್ಲಿ ಜನಾರ್ದನ್ ರೆಡ್ಡಿಯ ಮನೆ. ಆ ಜನಾರ್ದನ್ ರೆಡ್ಡಿಯ ಮನೆಯ ಮುಂದೆ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಸಂಘರ್ಷ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಆ ಸಂಘರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ರಾಜಶೇಖರ ಸಾವನ್ನಪ್ಪಿದ್ದಾನೆ. ಯಾವಾಗ ಅವನಿಗೆ ಗುಂಡೇಟು ಬೀಳುತ್ತೋ ಆ ಗುಂಡೇಟು ಬಿದ್ದಂತಹ ಸಂದರ್ಭದಲ್ಲಿ ತೀವ್ರವಾದಂತಹ ರಕ್ತದ ಸೋರಿಕೆ ಆಗುತ್ತೆ. ಇಮಿಡಿಯೇಟ್ಲಿ ಅವನನ್ನು ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ರಾಜಶೇಖರ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾನೆ. ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಗಾಳಿಯಲ್ಲಿ ಗನ್ಮ್ಯಾನ್ಗಳು ಯಾವ ರೀತಿಯಾದಂತಹ ಫೈರಿಂಗ್ ಅನ್ನು ಮಾಡಿದ್ದಾರೆ, ಆ ಗನ್ಮ್ಯಾನ್ ಯಾರಿಗೆ ಸಂಬಂಧಿಸಿದಂಥವರು ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ಈ ಕಡೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕಂತಾನೆ ಪರ್ಪಸ್ಫುಲಿ ಈ ಘಟನೆಯನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ನಾರಾ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಿಸುವಂತಹ ಚೀಪ್ ಪಾಲಿಟಿಕ್ಸ್ ಅನ್ನ ನಾನು ಮಾಡಲ್ಲ, ಏನು ಜನಾರ್ದನ್ ರೆಡ್ಡಿ ದೊಡ್ಡ ಪಾಳೆಗಾರನ, ನಾನು ಯಾಕೆ ಜನಾರ್ದನ್ ರೆಡ್ಡಿಯನ್ನ ಹಲ್ಲೆ ಮಾಡಬೇಕು, ನಾನು ಯಾಕೆ ಹಲ್ಲೆ ಮಾಡಿಸಬೇಕು ಅನ್ನುವಂಥ ಮಾತನ್ನು ಅವರಾಡ್ತಾರೆ. ಇನ್ನು ಜನಾರ್ದನ್ ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ಟುತ್ತಿದ್ದಂತಹ ಭರತ್ ರೆಡ್ಡಿ ಬಣ. ಬಳ್ಳಾರಿಯ ಹಾವನಬಾವಿ ನಗರದಲ್ಲಿರುವಂತಹ ಜನಾರ್ದನ್ ರೆಡ್ಡಿಯ ನಿವಾಸ ಮನೆ ಬಳಿ ಬ್ಯಾನರ್ ಕಟ್ಟಬೇಡಿ ಅಂದಿದ್ದಂತಹ ಸೆಕ್ಯೂರಿಟಿ, ಜನಾರ್ದನ್ ರೆಡ್ಡಿಯ ಮನೆಯ ಸೆಕ್ಯೂರಿಟಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿದ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿಗರ ಘರ್ಷಣೆ ಅನ್ನುವಂಥದ್ದಾಗಿದೆ. ಕಲ್ಲು ತೂರಾಟ ನಡೆಸಿದ ಅಂತಹ ಎರಡೂ ಬಣದ ಕಾರ್ಯಕರ್ತರು ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ಗನ್ಮ್ಯಾನ್, ಗುಂಡು ತಗಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವು. ನಾರಾ ಭರತ್ ರೆಡ್ಡಿ ಬೆಂಬಲಿಗ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಬಳ್ಳಾರಿ ನಗರದಲ್ಲಿ ಈಗ ಸದ್ಯಕ್ಕೆ ಔಟ್ ಆಫ್ 220 ಮೀಟರ್ಸ್ ಆಸುಪಾಸಿನಲ್ಲಿ 144 ಸೆಷನ್ ಜಾರಿಯಾಗಿದೆ. ರೆಡ್ಡಿ ಮನೆ ಬಳಿ ಬ್ಯಾನರ್ ಕಟ್ತಾ ಇದ್ದಂತಹ ಭರತ್ ರೆಡ್ಡಿಯ ಬಣ ಬ್ಯಾನರ್ ಅನ್ನ ಕಟ್ಟಬೇಡಿ ಅಂದಿದ್ದಕ್ಕೆ ಇಷ್ಟು ದೊಡ್ಡ ರಾಧಾಂತ ಅನ್ನುವಂಥದ್ದಾಗಿದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡಬಹುದು. ನಿನ್ನೆ ರಾತ್ರಿ ಈ ಘಟನೆ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ MLA ಬಳ್ಳಾರಿಯ ನಗರ ಶಾಸಕರು ಅವರು ಸ್ಥಳಕ್ಕೆ ಆಗಮಿಸಿದರು. ಘಟನೆ ನಡೆದ ಮೇಲೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ವಹಿಸಿಕೊಂಡಿದ್ದಾರೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸಲಾಗಿದೆ. ರಾಜಶೇಖರ ಅನ್ನುವಂತಹ ನಾರಾ ಭರತ್ ರೆಡ್ಡಿಯ ಬೆಂಬಲಿಗ ಆ್ಯಂಡ್ ಕಾಂಗ್ರೆಸ್ಸಿನ ಕಾರ್ಯಕರ್ತ ಆತ ಸಾವನ್ನಪ್ಪಿದ್ದಾನೆ. ರೈಟ್ ನಾವು ಬಳ್ಳಾರಿಯಲ್ಲಿ ಈಗ ಒಂದು ಸರ್ಟೆನ್ ರೀಜನ್ನಲ್ಲಿ 144 ಸೆಷನನ್ನು ಜಾರಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಕೈ ಕಾರ್ಯಕರ್ತನ